ಹಾಯ್ ಎಲ್ಲರಿಗೂ ನಮಸ್ಕಾರ. ಕೃಪಾಸ್ ಕಿಚನ್ ಗೆ ಸ್ವಾಗತ. ಸುಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಡಾಬಾ ಸ್ಟೈಲ್ ಚಿಕನ್ ಮಸಾಲಾ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನ ಮಾಡೋದಿಕ್ಕೆ ಬೇಕಾಗಿರುವಂತಹ ಐಟಮ್ಸ್: ಚಿಕನ್ ಅರ್ಧ ಕೆಜಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಟೊಮ್ಯಾಟೊ 2 ಮೀಡಿಯಂ ಸೈಜ್, ಮೊಸರು ಅರ್ಧ ಕಪ್, ಈರುಳ್ಳಿ 1 ದೊಡ್ಡ ಸೈಜ್ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಅಥವಾ 3 ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ತುಪ್ಪ 1 ಸ್ಪೂನ್. ನೆಕ್ಸ್ಟ್ ಸ್ಪೈಸಸ್ ಏನೇನ್ ಬೇಕು ಅಂತ ನೋಡೋಣ. ಲವಂಗ 4, ಚಕ್ಕೆ 1 ಸ್ಮಾಲ್ ಸೈಜ್ ತಗೊಂಡಿದ್ದೀನಿ, ಏಲಕ್ಕಿ 2, ಮೆಣಸು ಅರ್ಧ ಟೇಬಲ್ ಸ್ಪೂನ್, ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಮೆಣಸಿನ ಪೌಡರ್ ಅರ್ಧ ಟೇಬಲ್ ಸ್ಪೂನ್, ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್, ಬೇಕಿದ್ರೆ ಮಾತ್ರ ಹಾಕೊಬಹುದು, ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್, ಗರಂ ಮಸಾಲ ½ ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ 2. ಈಗ ಒಂದು ಪ್ಯಾನ್ಗೆ 5 ಸ್ಪೂನ್ ಅಷ್ಟು ಆಯಿಲ್ ನ ಹಾಕಿ 1 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಅದು ಹೀಟ್ ಆದ್ಮೇಲೆ ಇಟ್ಕೊಂಡಿದ್ದಂತಹ ಸ್ಪೈಸಸ್ ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಹಾಕಿ ಈರುಳ್ಳಿ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋ ತನಕ ಫ್ರೈ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಅರ್ಧ ಕೆಜಿ ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷದಷ್ಟು ಕುಕ್ ಮಾಡ್ಕೊಬೇಕು. ಚಿಕನ್ ಸ್ವಲ್ಪ ಕುಕ್ ಆದ್ಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದಂತಹ ಟೊಮೆಟೊ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಟೊಮ್ಯಾಟೊ ಚೆನ್ನಾಗಿ ಕುಕ್ ಆದ್ಮೇಲೆ ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷದಷ್ಟು ಕುಕ್ ಮಾಡ್ಕೊಬೇಕು. ಚಿಕನ್ ಚೆನ್ನಾಗಿ ಕುಕ್ ಆಗಿ ಘಮಘಮ ಅಂತಿರ್ಬೇಕಿದ್ರೆ ಅರ್ಧ ಕಪ್ ಅಷ್ಟು ಮೊಸರು, ಚಿಕನ್ ಮಸಾಲಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ನಿಮಿಷದಷ್ಟು ಕುಕ್ ಮಾಡ್ಕೊಬೇಕು. ಇದನ್ನ ನೋಡ್ತಿದ್ರೇನೆ ಆಲ್ರೆಡಿ ಬಾಯಲ್ಲಿ ನೀರ್ ಬರ್ತಿದೆ ಅಲ್ವಾ. ಕೊನೆದಾಗಿ ಗರಂ ಮಸಾಲಾ ಪೌಡರ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ನಿಮಿಷದಷ್ಟು ಕುಕ್ ಮಾಡಿದ್ರೆ ಡಾಬಾ ಸ್ಟೈಲ್ ಚಿಕನ್ ಮಸಾಲಾ ಸರ್ವ್ ಮಾಡೋದಿಕ್ಕೆ ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.